ಗೊತ್ತಿರತ್ತೆ. ಮದುವೆ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲಕ. ಇವತ್ತು ಪ್ರಮುಖವಾಗಿ ಪ್ರೇಮ ವಿವಾಹದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ತಿಳ್ಕೊಳ್ಬಹುದು, ಹೇಗೆಲ್ಲ ತಿಳ್ಕೊಳ್ಬಹುದು, ಹಾಗೆ ಎಷ್ಟೋ ಮದುವೆಗಳು ಸಾಕಷ್ಟು ಪ್ರೀತಿಯಿಂದ ಮದುವೆ ಆಗಿರ್ತಾರೆ, ಆದರೆ ಕೊನೆಯದಾಗಿ ಮದುವೆ ಹಾಳಾಗತ್ತೆ, ಮದುವೆ ಬೇರೇನೋ ವಿಚಾರಗಳಿಂದ ಅಂತ್ಯವಾಗತ್ತೆ. ಅದು ಯಾಕಾಗತ್ತೆ ಮತ್ತೆ ಇಂಥ ಸಂದರ್ಭಗಳಲ್ಲಿ ಏನು ಪರಿಹಾರವನ್ನ ಮಾಡ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ವಿದ್ವಾನ್ ಶಂಕರ್ ಹೆಗ್ಡೆ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೆಗ್ಡೆ ಅವರೇ, ಸ್ವಾಗತ. ನಿನ್ನೆಯ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯ ವಿತ್ ಎಕ್ಸಾಂಪಲ್ಸ್ ತಿಳಿಸ್ಕೊಟ್ರಿ. ಸೊ ಇವತ್ತು ಪ್ರೇಮ ವಿವಾಹದ ಬಗ್ಗೆ ಮಾತಾಡೋದಾದ್ರೆ, ಜ್ಯೋತಿಷ್ಯ ಅಥವಾ ಜಾತಕ ಅನ್ನೋದು ಮನೆಯ ಗುರು ಹಿರಿಯರೆಲ್ಲ ನೋಡಿ ಮದುವೆ ಮಾಡಿದಂಥ ಅರೇಂಜ್ ಮ್ಯಾರೇಜ್ಗಳಲ್ಲಿ ಸಾಕಷ್ಟು ಇರುತ್ತೆ. ಪ್ರೇಮ ವಿವಾಹದಲ್ಲಿ ಎಷ್ಟೋ ಜನರು ಜಾತಕ ಫಲ ಕೂಡಿ ಬರೋದಿಲ್ಲ, ಈ ಥರದ್ದೆಲ್ಲ ಒಂದಷ್ಟು ಮಾತುಗಳಿದೆ, ಆದರೂ ಮದುವೆ ಆಗಿರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರೇಮ ವಿವಾಹ ಅಂತ ಬಂದಾಗ ಏನೆಲ್ಲ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ? ಪ್ರೇಮ ವಿವಾಹಗಳಿಗೆ ನಾವು ನೋಡುವಂಥದ್ದು ಅಂತಂದರೆ, 1ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿಗಳ ಸಂಬಂಧ. 1ನೇ ಮನೆ ಅಧಿಪತಿ 7ಕ್ಕೆ ಹೋಗುವಂಥದ್ದು ಅಥವಾ 7ನೇ ಮನೆ ಅಧಿಪತಿ 1ನೇ ಮನೆಗೆ ಬರುವಂಥದ್ದು. 5ನೇ ಮನೆಗೆ ನಾವು ಪ್ರೇಮದ ಒಂದು ಮನೆ ಅಂತ ಕನ್ಸಿಡರ್ ಮಾಡ್ತೀವಿ, ಹೌಸ್ ಆಫ್ ಲವ್ ಅಫೇರ್ಸ್ ಅಂತ. ಓಕೆ, ಸೊ 5ನೇ ಮನೆ ಅಧಿಪತಿ 7ನೇ ಮನೆಗೆ ಕನೆಕ್ಟಿವಿಟಿ ಅಂತ ತೆಗೆದುಕೊಳ್ಳೋದು, ಅಥವಾ 5ನೇ ಮನೆ ಅಧಿಪತಿ 1ನೇ ಮನೆಗೆ ಬರುವಂಥದ್ದು, ಅವರುಗಳು ಸೇರಿಕೊಳ್ಳುವಂಥದ್ದು. ಸೊ 1, 5, 7 ಈ ಮನೆಗಳ ಕನೆಕ್ಟಿವಿಟಿ ಬಂದಾಗ ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಆಗುತ್ತೆ. ಕುಜ ಶುಕ್ರ ಇದೇ ಮನೆಗಳಲ್ಲಿ ಸೇರಿಕೊಂಡಿದ್ರೆ ಅದು ಕೂಡ ಲವ್ ಮ್ಯಾರೇಜಿನ ಒಂದು ಕಾಂಬಿನೇಷನ್ನು. ರಾಹು ಕೇತುಗಳು 7ನೇ ಮನೆಯಲ್ಲಿದ್ದರೆ, ವಿಶೇಷವಾಗಿ ನವಾಂಶದಲ್ಲಿ, ಅದು ಕೂಡ ಲವ್ ಮ್ಯಾರೇಜಿಗೆ ಕಾರಕವಾಗುತ್ತೆ, ಇಂಟು ಕಾಸ್ಟ್ ಮ್ಯಾರೇಜ್ಗಳು ಆಗ್ಬೋದು. ಈ ಉದಾಹರಣೆಗೆ ನಾನು ನಿನ್ನೆ ಎಲ್ಲ ಜಾತಕ ಹೇಳಲಿಕ್ಕೆ ಸಾಧ್ಯ ಇತ್ತು, ಟೆಕ್ನಿಕಲಿ ಸ್ವಲ್ಪ ಜಾಸ್ತಿ ಹೇಳಿದೆ ಅನ್ಸುತ್ತೆ, ಇವತ್ತು ಸ್ವಲ್ಪ ಬೇಗ ಹೇಳ್ತೀರಿ, ಜನಸಾಮಾನ್ಯರಿಗೂ ಅರ್ಥ ಆಗಲಿ. ನೋಡಿ, ರಾಜೀವ್ ಗಾಂಧಿ ಅವರ ಜಾತಕದಲ್ಲಿ 7ನೇ ಮನೆಯ ಅಧಿಪತಿ ಶನಿ 5ನೇ ಮನೆಯನ್ನು ನೋಡ್ತಾ ಇದ್ದಾನೆ, ಇದು ಪ್ರೇಮ ವಿವಾಹ. ಮತ್ತು ಅವರ ನವಾಂಶದಲ್ಲಿ 7ನೇ ಮನೆಯಲ್ಲಿ ಕೇತು, ಇದು ಕೂಡ ಪ್ರೇಮ ವಿವಾಹಕ್ಕೆ ಒಂದು ಕಾಂಬಿನೇಷನ್. ವಿಶೇಷವಾಗಿ ರಾಹು ಕೇತುಗಳ ಇನ್ಫ್ಲುಯೆನ್ಸ್ ಬಂದಾಗ ಇಂಟರ್ಕಾಸ್ಟ್ ಮ್ಯಾರೇಜು, ಇಂಟರ್ ರಿಲಿಜಿಯನ್ ಮ್ಯಾರೇಜಸ್ ಕೂಡ ಜಾಸ್ತಿ ಆಗ್ತವೆ. ಹಾಗೆಯೇ ಇನ್ನಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಈಗ ಮಾಂದ್ಯನ ಭಾಳ ಜನ ನೋಡೋದೇ ಇಲ್ಲ. ನೋಡಿ, ಈ ಜಾತಕ ಲಗ್ನದಲ್ಲಿ ಮಾಂದಿ ಇದೆ, ಇವರದ್ದು ಕೂಡ ಲವ್ ಮ್ಯಾರೇಜು. ಅದರ ಹೊರತಾಗಿ ಇನ್ನು ಪಂಚಮಾಧಿಪತಿ ಆದಂಥ ಚಂದ್ರ ಸಪ್ತಮಾಧಿಪತಿ ಆದಂಥ ಬುಧನ ಜೊತೆ ಸೇರಿಕೊಂಡಿದ್ದಾನೆ, ಇದು ಕೂಡ ಲವ್ ಮ್ಯಾರೇಜಿಗೆ ಕಾಂಬಿನೇಷನ್ನು. ಹೀಗೆ ಪಂಚಮಾಧಿಪತಿ ಸಪ್ತಮಾಧಿಪತಿ, ಲಗ್ನಾಧಿಪತಿ ಸಪ್ತಮಾಧಿಪತಿ, ಸಪ್ತಮಾಧಿಪತಿ ಪಂಚಮಾಧಿಪತಿ, ಲಗ್ನ ಪಂಚಮಾಧಿಪತಿ, ಇವುಗಳ ಸಂಬಂಧಗಳಿಂದ ಲವ್ ಮ್ಯಾರೇಜಸ್ ಕೂಡ ಆಗ್ತವೆ. ಇದರ ಹೊರತಾಗಿ ರಾಹು ಕೇತುಗಳು ಇವುಗಳು ಸಪ್ತಮಕ್ಕೆ ಬಂದಾಗ ಸಾಮಾನ್ಯವಾಗಿ ಲವ್ ಮ್ಯಾರೇಜನ್ನು ಕೊಡ್ತವೆ ಅಂತ ಹೇಳ್ಬೋದು. ಅದು ವಿಶೇಷವಾಗಿ ನವಾಂಶದಲ್ಲಿ ರಿಪೀಟ್ ಆದಾಗ ಆ ಚಾನ್ಸ್ ಜಾಸ್ತಿ. ಮಾನ್ಯ ಲಗ್ನದಲ್ಲಿದ್ದರೆ ಮಿನಿಮಮ್ ಲವ್ ಮ್ಯಾರೇಜು, ಬಟ್ ಇಟ್ ಕಿಕ್ಸ್ ದ 7th house ಅಂತ ನನ್ನದೇ ರಿಸರ್ಚ್. ಇದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಶಂಕರ್ ಹೆಗ್ಡೆ ಆಸ್ಟ್ರಾಲಜರ್ ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ ನನ್ನ ಎಲ್ಲ ವೀಡಿಯೋಸ್ಗಳು ಬರ್ತವೆ. ಅಲ್ಲಿ ನಾನು ಒಂದು 25 ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ, ಮಾಂದಿ ಲಗ್ನದಲ್ಲಿದ್ದರೆ ಏನಾಗುತ್ತೆ 7ನೇ ಮನೆಗೆ ಅಂತ. ಇದೊಂದು ಕಾಂಬಿನೇಷನು ಇದೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಮದುವೆಗಳು ಲವ್ ಮ್ಯಾರೇಜಿನ ಉಳ್ಕೊಂಡು ಬಿಡ್ತವೆ. ಲವ್ ಮ್ಯಾರೇಜ್ ಆದ್ರೇ ಉಳ್ಕೊಡ್ತವೆ, ಅರೇಂಜ್ ಮ್ಯಾರೇಜ್ ಆದರೆ ಹಾಳಾಗ್ತವೆ. ಉದಾಹರಣೆಗೆ ನನ್ನೊಂದು ಕಸಿನ್ನಿಗೆ ಪಾಪ ಅವಳು ಯಾರನ್ನೂ ಲವ್ ಮಾಡಿರಲಿಲ್ಲ, ಬಟ್ ಅವಳ ಜಾತಕದಲ್ಲಿ 7ನೇ ಮನೆಯಲ್ಲಿ ನಾನು ಇದನ್ನು ನೋಡಿದೆ, ರಾಹುವನ್ನು ನೋಡಿದೆ. ರಾಹುವನ್ನು ನೋಡಿಬಿಟ್ಟು, ಇಲ್ಲ ನಿನ್ನ ಮದುವೆಗೆ ತೊಂದರೆ ಆಗುತ್ತೆ, ಹಾಗಾಗಿ ನೀನು ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟೆ. ಈ ಜಾತಕ ನೋಡಿ, ಈ ಜಾತಕ ನೋಡಿ, ಲಗ್ನದಲ್ಲೂ ಮಾಂದಿ ನೋಡಿ, ಮತ್ತೆ ರಿಪೀಟ್ ಆಗಿದೆ, 7ನೇ ಮನೆಯಲ್ಲೂ ರಾಹು. ಸೊ ನಾನು ಬಾಂಬೆನಲ್ಲಿದ್ದೆ, ಮಾಡಿ ಚಿಕ್ಕ ವಯಸ್ಸು, ಆಗಲೇ ಹೇಳಿದೆ, ಇನ್ನು ಲವ್ ಮ್ಯಾರೇಜ್ ಆದರೆ ಮದುವೆ ಉಳ್ಕೊಳ್ಳುತ್ತೆ, ಇಲ್ಲ ಅಂತ. ಅಯ್ಯೋ ಅಣ್ಣ, ನಾನು ಯಾರನ್ನು ಲವ್ ಮಾಡಿಲ್ವಲ್ಲ, ಎಲ್ಲ ಆಚೆ ಈಚೆ ಹುಡುಕೆ ಸ್ವಲ್ಪ ಯಾರೋ ನಿಂಗೆ ಲವ್ ಮಾಡ್ತೀರಂತ ಹೇಳಿದೆ ನಾನು. ಕೆಲವು ಕಾಲದ ನಂತರ ಮಾವ ಫೋನ್ ಮಾಡಿದ್ರು, ಅತ್ತೆ ಹೋಗ್ಬಿಟ್ಟಿದ್ರು, ಮಾವ ಆಗಿದ್ರು, ಅವರು ಫೋನ್ ಮಾಡಿ ಇಲ್ಲ ಹೇಳಿದ್ರು, ನೀನು ಹಿಂಗೆ ಹೇಳಿದ್ಯಂತೆ, ಏನೋ ಹುಡುಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಂತೆ ಅವಳ ಬಗ್ಗೆ ಅಂತ. ಅಂದರೆ ಮಾವ ಮೊದಲ ಕೆಲಸ ಮಾಡು, ಮದುವೆ ಮಾಡು, ಇಲ್ಲದ್ರೆ 7ನೇ ಮನೆಯಲ್ಲಿರೋ ರಾಹು ಇವಳಿಗೆ ತೊಂದರೆಯನ್ನು ಕೊಡ್ತಾನೆ. ಮತ್ತು 7ನೇ ಮನೆಯಲ್ಲಿ ಈ ಸರ್ವಾಷ್ಟಕ ವರ್ಗ ಸಿಸ್ಟಮ್ ಇದೆಯಲ್ಲ, ಅಷ್ಟಕ ವರ್ಗ ಸಿಸ್ಟಮ್ ಆಫ್ ಪ್ರೆಡಿಕ್ಷನ್ನು, ಅದು ಜ್ಯೋತಿಷಲ್ಲಿ ಬಹಳ ಇಂಪಾರ್ಟೆಂಟ್, ತೋರಿಸ್ತೇನೆ ಮದುವೆಗಳು ಎಲ್ಲೆಲ್ಲಿ ಹಾಳಾಗ್ತವೆ ಅಂತ. 7ನೇ ಮನೆಗೆ ಮಿನಿಮಮ್ 25 ಬಿಂದುಗಳು ಬರಬೇಕು. ಮತ್ತು ತೀರಾ ಹೈ 30-31 ಮೇಲೆಲ್ಲ ಹೋಗಬಾರ್ದು, ಅದು ಎರಡು ಡೇಂಜರ್. ಅದು ದ್ವಿಸ್ವಭಾವ ರಾಶಿಗಳಲ್ಲಿ ಬಂದರೆ ಮದುವೆ ಹೇಗೆ ಕೆಡ್ತವೆ ಅಂತ. ಸೊ ಇಲ್ಲಿ ನಾನು ಸರ್ವಾಷ್ಟಕ ವರ್ಗದ ಪಾಯಿಂಟ್ಸ್ ಚೆನ್ನಾಗಿರೋದು ನೋಡಿದ್ರೆ, ನೀ ಲವ್ ಮ್ಯಾರೇಜ್ ಮಾಡ್ಕೊ ಚೆನ್ನಾಗಿರ್ತೀಯ ಅಂತಂದೆ. ಅವಳು ಈ ರಿಪೋರ್ಟ್ ಮಾಡಿದ ನಂತರ ಮಾವನು ಹೇಳಿದ ನಂತರ ನನ್ನನ್ನು ಮೊದಲ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ದಶಕಗಳೇ ಕಳೆದಿವೆ, ಬಹಳ ಚೆನ್ನಾಗಿದ್ದಾರೆ. ಸೊ ಕೆಲವೊಮ್ಮೆ ಫರ್ದರ್ ಡ್ಯಾಮೇಜಸ್ಗಿಂತ ಮುಂದೆ ಮತ್ತು ಹಾಳಾಗೋದಕ್ಕಿಂತ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದೇ ಒಳ್ಳೆಯದಾಗಿರ್ತದೆ.
ಇನ್ನು ಲವ್ ಮ್ಯಾರೇಜ್ ಮಾಡ್ಕೊಂಡು ಕೂಡ ಕೆಟ್ಟು ಹೋಗೋರು ಇರ್ತಾರೆ. ಈಗ ಈ ಜಾತಕದಲ್ಲಿ ನೋಡೋಣ, ರಾಹುಲ್ ಗಾಂಧಿ ಅವ್ರ ಜಾತಕದಲ್ಲೇ ನೋಡೋಣ, ಅದು ದೀರ್ಘಕಾಲಕ್ಕೆ ಬರಲಿಲ್ಲ. ಅಥವಾ ಇಂದಿರಾ ಗಾಂಧಿ ಅವರದೇ ನೋಡಿ, ದೀರ್ಘಕಾಲದ ಒಂದು ಇದರ ಸರ್ವಾಷ್ಟಕ ವರ್ಗದಲ್ಲಿ 7ನೇ ಮನೆಗೆ ಬಿಂದುಗಳು ಕಡಿಮೆ ಬಿತ್ತು ಅಂದರೆ ಬಹಳ ಡೇಂಜರ್ ಇರುತ್ತೆ ಮದುವೆ ವಿಚಾರ. ಇದು ಸ್ನ್ಯಾಪ್ಶಾಟ್ ಮೆಥಡು. ಅಷ್ಟಕ್ಕವರೆಗೆಲ್ಲ ಯಾರೂ ನೋಡೋಕ್ಕೆ ಹೋಗಲ್ಲ. ಪ್ರತಿಯೊಂದು ಗ್ರಹನೂ ತಾನಿನ ಮನೆಯಿಂದ 0 to 8 ಪಾಯಿಂಟ್ಸನ್ನು ಡಿಪಾಸಿಟ್ ಮಾಡ್ತೇವೆ. ರಾಹು ಕೇತುವನ್ನು ಬಿಟ್ಟು ಅವುಗಳೆಲ್ಲ ಒಂದು ನಾವು ಸೇರಿಸಿದಾಗ ನೋಡಿ, ಇಲ್ಲಿ ಇಂದಿರಾ ಗಾಂಧಿ ಅವರ ಜಾತಕದಲ್ಲಿ 7ನೇ ಮನೆಗೆ ಕೇವಲ 22 ಬಿಂದು ಇದೆ. ಇದು ಫೇಲ್. ಮಿನಿಮಮ್ 25 ಬರಬೇಕು ಅಂದರೆ ಮಾತ್ರ ಮದುವೆ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಏನೋ ಒಂದು ಕಷ್ಟ ಇದೆ ಮದುವೆಗೆ ಅಂಥೇಳಿ ನಾವು ಸ್ನ್ಯಾಪ್ಶಾಟ್ 80% ಕೇಸಸ್ಸಲ್ಲಿ ಇದು ಪ್ರೂವ್ ಆಗುತ್ತೆ. ಅದೇ ರೀತಿ ರಾಜೀವ್ ಗಾಂಧಿ ಅವರ ಜಾತಕದಲ್ಲಿ ನೋಡಿ ಬಹಳ ಟೈಮ್ ಏನು ಇರಲಿಕ್ಕೆ ಆಗಲಿಲ್ಲ ಮದುವೆ, ಸ್ವಲ್ಪ ಅರ್ಧಮುರ್ಧದಲ್ಲೇ ಹೋಯ್ತು ಅದು. ಅವರ ಜಾತಕದಲ್ಲಿ ಕೂಡ ನೋಡಿ 7ನೇ ಮನೆಯಲ್ಲಿ ಸರ್ವಾಷ್ಟಕ ವರ್ಗದ ಬಿಂದು ಕೇವಲ 19, ಬಹಳ ಕಡಿಮೆ. ಮಿನಿಮಮ್ 25 ಬರಬೇಕು, ಸರಿಯಾಗಲಿಲ್ಲ. ಇಲ್ಲೂ ಕೂಡ ಚಿತ್ರ ವಿಚಿತ್ರವಾಗಿ ಇದು ಎಂಡ್ ಆಯಿತು. ಹಾಗೆಯೇ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮದುವೆಗಳು. ಈಗ ನಮ್ಮಲ್ಲಿ 8 ಥರದ ಮದುವೆಗಳಿವೆ. ಬ್ರಹ್ಮ ಇತ್ಯಾದಿ ಪೈಶಾಚಿಕದವರೆಗೆ ಮದುವೆಗಳಿವೆ. ನಮ್ಮ ಗುರು ಕೆ ನಾರಾಯಣ್ ಅವರು ಅಮೆರಿಕದಲ್ಲಿದ್ದಾಗ ಒಂದು ಲೇಡಿ ಪ್ರೆಡಿಕ್ಟ್ ಮಾಡಿದರು, ಈ ಟೈಮಲ್ಲಿ ನಿನಗೆ ಯಾರೋ ಒಬ್ಬನು ಕಿಡ್ನ್ಯಾಪ್ ಮಾಡಿಬಿಟ್ಟು ಮದುವೆ ಆಗಿದ್ನ ಅಂತ, ರೇಪ್ ಮಾಡ್ಕೊತಿದ್ನ ಅಂತ ಎಲ್ಲರಿಗೂ ಹೇಳ್ಬೋದು ಅಂತ ಕೇಳಿದಂತೆ ಹೇಳಿ ಏನೋ ಇಂಡಿಯನ್ ಅಸ್ಟ್ರಾಲಜರ್ಸ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರು. ಅವ್ರು ಈ ಥರ ರೇಪ್ ಮಾಡ್ತಾ ಇದ್ನ ನಿನಗೆ ಅಂತ. ಅವಳು ಸ್ಟನ್ ಆಗಿಬಿಟ್ರಂತ. ಹೌದು ಅಂತ ಒಪ್ಕೊಂಡ್ಳು. ಆ ಟೈಮನ್ನು ಅಮೆರಿಕನ್ಸ್ ಒಪ್ಕೊಂತಾರೆ, ಇಂಡಿಯನ್ಸ್ ಆದರೂ ಒಪ್ಕೊಳ್ಳಲ್ಲ. ಆಮೇಲೆ ನಾನು ಅವ್ರ ಹತ್ರ ಕೇಳಿದೆ, ನೀವು ಹೆಂಗೆ ಅದನ್ನು ಪ್ರಿಡಿಕ್ಟ್ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು, ನೀನು ಒಬ್ಬನೇ ನೋಡಪ್ಪ ಇದನ್ನು ಕೇಳಿದೆ, ಯಾರು ನೀನು ಹೇಗೆ ಹೇಳಿದೆ ಅದನ್ನು ನನ್ನ ಹತ್ರ ಕೇಳಿಲ್ಲ, ನೀನು ಕೇಳಿದೆಯಾ, ನಿನಗೆ ಎಷ್ಟು ಥರ ಮದುವೆ ಇದೆ ಅಂತ ಗೊತ್ತಲ್ವ ಅಂತ ಕೇಳಿದ್ರು. ಹೌದು, 8 ಥರದ ಮದುವೆ ಇದೆ ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ, ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ. ಅದರಲ್ಲಿ ಪೈಶಾಚಿಕ ಮದುವೆ ಅಂತಿದೆಯಲ್ಲೋ ಗೊತ್ತಲ್ವಾ ಅಂತ ಕೇಳಿದ್ರು. ಹೌದು ಅಂತಂದೆ. ಅದು ಕಾಣ್ತದೆ ನನಗೆ, ಪೈಶಾಚಿಕ ಮದುವೆ ಕಾಂಬಿನೇಷನ್ ಕಂಡಿದ್ದೀನಿ ಅಂತ ಹೇಳಿದೆ ಅಂತಂದರು. ಇಷ್ಟು ಬ್ಯೂಟಿಫುಲ್ಲಾಗಿ ನಾವು ಮದುವೆ ವಿಚಾರವನ್ನು ಹೇಳ್ಬೋದು. ಹಾಗೆಯೇ ಮದುವೆಯಾಗಿ ಕಿತ್ತು ಹೋಗುವಂಥ ಕೇಸಸ್ ಕಡೆ ಇರ್ತವೆ. ಈಗ ಉದಾಹರಣೆಗೆ ಈ ಜಾತಕ ನೋಡಿ, ಈ ಜಾತಕಕ್ಕೆ 5 ಮದುವೆ ಆಗಿದೆ ರೀ. 2000 ಇಸ್ವಿಲಿ ಇವರಿಗೆ ನಾನು 2ನೇ ಮದುವೆ ಆಗಿತ್ತು. ಅವ್ರದ್ದು 1ನೇ ಮದುವೆ ಕಿತ್ತು, 2ನೇ ಮದುವೆ ಆಗಿತ್ತು. ನಿಮ್ಮ 2ನೇ ಮದುವೆನೇ ಕಿತ್ತು ಹೋಗುತ್ತೆ ಅಂತಂದೆ. ಅದೇ ಗಂಡ ಹೆಂಡತಿ ಬಂದು ಒಂದು 10 ವರ್ಷದ ನಂತರ ಬಂದು ಮಗನ ಉಪನಯನಕ್ಕೆ ಕರೆದು ಹೋದರು ನನ್ನನ್ನು. ಸಂತೋಷ ಆಯಿತು, ಹೋಗಲಿ 2ನೇ ಮದುವೆ ಉಳ್ಕೊಳ್ತಲ್ಲ ಅಂತ. ಅದಾದ ಕೆಲವೇ ದಿವಸದಲ್ಲಿ ಅವ್ರು ಬೇರೆ ಸಮಯ ಓಡಿ ಹೋಗಿಬಿಡ್ಬೇಕಾ? ನೀವೆಲ್ಲ ಹಂಗೆ ಆಯ್ತು ರೀ, 2ನೇ ಮದುವೆ ಕಿತ್ತು ಹೋಯ್ತು, 3ನೇ ಮದುವೆ ಆಗ್ತಿದ್ದೀನಿ ಅಂತಂದು ನೋಡಿ, ಇದು ಕಿತ್ತು ಹೋಗುತ್ತೆ ಅಂತಂದೆ. ಅದು ಕಿತ್ತು ಹೋಯ್ತು. 4ನೇ ಮದುವೆ ಮಾಡಿಕೊಂಡ್ರು ಎಲ್ಲ. ಮತ್ತು ಅಫಿಷಿಯಲಿ ಹೇಳಿದೆ ಇದು ಕಿತ್ತು ಹೋಗುತ್ತೆ. ಇದರಲ್ಲಿ ಒಂದು ರೂಲ್ ಇದೆ ನೋಡಿ, ಭಾಳ ನೋಡಿ. ಇಲ್ಲಿ ಕೂಡ 7ನೇ ಮನೆಯಲ್ಲಿ ಸರ್ವಾಷ್ಟಕವರೆಗೆ, 7ನೇ ಮನೆ ಮಿಥುನದಲ್ಲಿ ಸರ್ವಾಷ್ಟಕವರೆಗೆ ಬಿಂದು ತುಂಬ ಕಡಿಮೆ ಇದೆ, 23. ಇವರಿಗೆ ಮದುವೆ ಸುಖ ಸರಿಯಾಗೇ ಇಲ್ಲ. ಮತ್ತು ಈ ಗಜಕೇಸರಿ ಯೋಗ ಇದೆಯಲ್ಲ, ಅದು 7ನೇ ಮನೆಗೆ ಆಗಬಾರ್ದು. 7ನೇ ಮನೆ ಗಜಕೇಸರಿ ಯೋಗ ಅಂದರೆ ಎರಾಬೇರಿ ಸುಖ ಅಂತ. ಎರಾಬೇರಿ ಸುಖ ಅಂದರೆ 1ಕ್ಕಿಂತ ಹೆಚ್ಚು ಜನರ ಸಂಗಡ ಹೋಗ್ತಾರೆ ಅಂತ. ಅದು ಕೂಡ ಆಗಬಾರ್ದು. ನೋಡಿ, ಇಲ್ಲಿ ಒಂದು ವರಹ ಮಿರರ ಮಗ ಪ್ರತಿಷ್ಠನ ಒಂದು ರೂಲ್ ಇದೆ. ಲಗ್ನ ಮತ್ತು ಸಪ್ತಮದಲ್ಲಿ ಗುರು ಅಥವಾ ಕುಜ ಇದ್ದು, ಲಗ್ನದಲ್ಲಿ ಗುರು ಇದ್ದು ಸಪ್ತಮದಲ್ಲಿ ಕುಜ ಇರ್ಬೋದು, ಅಥವಾ ಲಗ್ನದಲ್ಲಿ ಕುಜ ಇದ್ದು ಸಪ್ತಮದಲ್ಲಿ ಗುರು ಇರ್ಬೋದು. ಅದರಲ್ಲಿ ಯಾರಾದರೂ ಒಬ್ಬರು ವಕ್ರವಾಗಿದ್ದರೆ, ರಿಟ್ರೋಗ್ರೇಡ್ ಆಗಿದ್ದರೆ, ಮದುವೆಯ ನಂತರದ ಜೀವನ ಉನ್ಮಾದತೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಉನ್ಮಾದತೆ, ನಾನು ಅದನ್ನು ವಿಚಿತ್ರವಾಗಿ ಇರುತ್ತೆ ಆ ಮದುವೆ ವಿಚಾರ, ಸರಿಯಾಗಿರೋದಿಲ್ಲ ಅಂತ. ನೋಡಿ, ಈ ಒಂದು ಜಾತಕದಲ್ಲಿ ಇದು ದೊಡ್ಡ ಸ್ಕಾಲರ್ ಇವರು, ಡಬಲ್ ಪಿ ಎಚ್ ಡಿ. ಮತ್ತು ಇವರೀಗ ಹೊರದೇಶಕ್ಕೆಲ್ಲ ಹೋದರೆ ತಿಂಗಳಿಗೆ 14-15 ಲಕ್ಷ ಸಂಬಳ ಬರುವಷ್ಟು ದೊಡ್ಡ ಪೋಸ್ಟ್ ಸಿಗುತ್ತೆ. ಇಲ್ಲೇ ಆಗಿದೆ ನೋಡಿ, ಲಗ್ನದಲ್ಲಿ ಗುರು, ಸಪ್ತಮದಲ್ಲಿ ಕುಜ ವಕ್ರ. ಆಮೇಲೆ ಬುಧಾದಿತ್ಯ ಯೋಗ ಬಹಳ ಜನರಿಗೆ ಗೊತ್ತಿಲ್ಲ. ಬುಧಾದಿತ್ಯ ಯೋಗ 3, 6, 8, 12 ಒಳ್ಳೆ ಫಲ ಕೊಡುತ್ತೆ ರಾಜಯೋಗಗಳ ಹೊರತಾಗಿ. 12ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇವರನ್ನು ದೊಡ್ಡ ಸ್ಕಾಲರ್ ಆಗಿ ಮಾಡ್ತು. ಆದರೆ ಮದುವೆಯನ್ನು ಹೊಡೆಯುತ್ತೆ ಅದು 12ನೇ ಮನೆಯ ಬುಧಾದಿತ್ಯ ಯೋಗ. ಪ್ರೊಫೆಷನಲ್ ಲೈಫ್ ಸೂಪರು, ಪರ್ಸನಲ್ ಲೈಫ್ ಇದೇ ಕೇಸು ನರೇಂದ್ರ ಮೋದಿ ಅವರ ಜಾತಕದಲ್ಲಿ ರಿಪೀಟ್ ಆಗಿದೆ. ಓಕೆ, ಅದನ್ನ ಮಾತಾಡೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಸತ್ಯ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನರೇಂದ್ರ ಮೋದಿ ಅವರ ಒಂದು ಜಾತಕದ ಎಕ್ಸಾಂಪಲ್ ಕೊಡ್ತಾ ಇದ್ರಿ ಮದುವೆ ವಿಚಾರ. ಇಲ್ಲಿ ನೋಡಿ, ಇದು ಧನು ಲಗ್ನ 12ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ. ಓಕೆ, ಈಗ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ನಾವು ನೋಡಿದರೆ ಅಲ್ಲಿ ಕೂಡ ನೋಡಿ, ತುಲಾ ಲಗ್ನ 12ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ.
ಇವ್ರಿಗೆ ಬಾಕಿ ಎಲ್ಲ ರಾಜಯೋಗ ಸಿಕ್ಕಿದೆ. ಪ್ರಧಾನಮಂತ್ರಿ ಆಗುವವರೆಗೆ ರಾಜಯೋಗ ಸಿಕ್ಕಿದೆ. ಇವರು ಕೂಡ ರೈಟರು. 16ನೇ ವರ್ಷಕ್ಕೇನೆ ಪೀಲು ಪೂಲ್ ಹೇಳುವಂಥ ಪುಸ್ತಕ, ಡ್ರಾಮಾ ಬರೆದು ಮೌನ ಆ್ಯಕ್ಟಿಂಗ್ ಮಾಡಿದಂಥವ್ರು. ಆ ಮಟ್ಟಿಗೆ ಅವರು ಸ್ಕಾಲರೇ, ರೈಟರೇ. ಓಕೆ, ಆದರೆ ಇವ್ರ ಮದುವೆ ವಿಚಾರ ಏನು? ಮದುವೆ ವಿಚಾರ ಕಿತ್ತೋಗಿದೆ. ಭಾಳ ಜನ ನರೇಂದ್ರ ಮೋದಿ ಅವ್ರದ್ದು ವೃಶ್ಚಿಕ ಲಗ್ನ ಹಾಕೊಂಡು ತಪ್ಪಾಗೆಲ್ಲ ಹೇಳ್ತಾ ಇದ್ದಾರೆ. ಯಾರೋ ದಕ್ಷಿಣ ಕನ್ನಡ ಜ್ಯೋತಿಷ್ ಅಂತ ಇನ್ಯಾರೋ ಅಂತ ಅವರೆಲ್ಲ ತಪ್ಪು ಜಾತಕ. ನರೇಂದ್ರ ಮೋದಿ ಅವರು ನಮ್ಮ ಗುರುಗಳ ಹತ್ರ 1 ವಾರಗಳ ಕಾಲ ನೇರ ಸಂಪರ್ಕದಲ್ಲಿದ್ದು ಅಂಜನ ಪ್ರಯೋಗ ಮಾಡಿಸ್ಕೊಂಡು CBI ಫೈನಲ್ ಇದು ಮಾಡಬೇಕಿದ್ರೆ ಪರಿಹಾರ ಮಾಡಿಸ್ಕೊಂಡಿದ್ದಾರೆ. ಪರಿಹಾರದ ಅಮೌಂಟ್ 25,000 50,000 ಕಳಿಸಿದ್ದಾರೆ. ಆಗ ಚೀಫ್ ಸೆಕ್ರೆಟರಿ ಜೋಶ್ ಅಂತಿದ್ರು. ನಾನು ಪೂರ್ತಿಯಾಗಿ ಹೇಳೋಕ್ಕೆ ಹೋಗಲ್ಲ, ಈಗ ಬೇಡ. ಮೋದಿ ಅವರೇ ಕೊಟ್ಟು ಟೈಮನ್ನು ಸ್ವಲ್ಪ ಸರಿ ಮಾಡ್ಕೊಂಡು ಅಂದಾಜು 10 ಗಂಟೆ ಅಂತ ಹೇಳ್ತಾರೆ ಅವ್ರು ಬೆಳಗ್ಗೆ. ಅಮಿತ್ ಶಾ ಏನು ಹೇಳಿದ್ರೆ ಎಲ್ಲರೂ ಅಮಿತ್ ಶಾ ಅವರು ಹೇಳ್ತಾರೆ ಅವ್ರು ಕರೆಕ್ಟ್ ಟೈಮ್ ಗೊತ್ತಿಲ್ಲ, 10 ಗಂಟೆ ಸುಮಾರಿಗೆ ಅಂತ. ಹಾಗಿದ್ದಾಗ ಅದು ತುಲಾ ಲಗ್ನವೇ ಆಗುತ್ತೆ ಬಿಟ್ಟರೆ ವೃಶ್ಚಿಕ ಲಗ್ನ ಅಲ್ಲ. ಸೊ ಇಲ್ಲಿ ಕೂಡ ನೋಡಿ, ಆ ಬುಧಾದಿತ್ಯ ಯೋಗ ಬಾಕಿ ಎಲ್ಲ ರಾಜಯೋಗ ಕೊಟ್ಟಿದೆ, ಅದರ ಮದುವೆಯನ್ನು ಹಾಳು ಮಾಡಿದೆ. ಇನ್ನು ಅದೇ ಜಾತಕದಲ್ಲಿ ನೋಡಿ, ನಾನು ಹೇಳಿದಂಥ ಕಾಂಬಿನೇಷನು ಲಗ್ನದಲ್ಲಿ ಗುರು, ಸಪ್ತಮದಲ್ಲಿ ಕುಜ, ಅಥವಾ ಲಗ್ನದಲ್ಲಿ ಕುಜ, ಸಪ್ತಮದಲ್ಲಿ ಗುರು ಇದ್ದು ಯಾರಾದರೂ ವಕ್ರವಾದರೆ ಮದುವೆ ಉನ್ಮಾದ. ಅದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ BSY ಅವರ ಜಾತಕದಲ್ಲೂ ಇದೆ, ಯಡಿಯೂರಪ್ಪನವ್ರ ಜಾತಕದಲ್ಲೂ ಆ ಕಾಂಬಿನೇಷನ್ ಇದೆ ನೋಡಿ. ಇವರದ್ದು ಧನು ಲಗ್ನ, ಲಗ್ನದಲ್ಲಿ ಮಾಂದ್ಯ. ನಾನು ಆಗಲೇ ಹೇಳಿದೆ, ಲಗ್ನದಲ್ಲಿರೋ ಮಾಂದ್ಯ 7ನೇ ಮನೆಗೆ ಒದೆಯುತ್ತೆ ಅಂತ ಕಿಕ್ಕನ್ನು ನೋಡಿ. ಇಲ್ಲಿ ಕುಜ ಲಗ್ನದಲ್ಲಿ 7ನೇ ಮನೆಯಲ್ಲಿ ಗುರು ವಕ್ರ. ಪಾಪ ಇವರದ್ದು ದುರವಂತವಾಯಿತು ಮದುವೆ, ದಾಂಪತ್ಯ ಜೀವನ. ಬಹುಶಃ ನನ್ನ ನೆನಪಿರುವಂತೆ ಇವರು ಮುಖ್ಯಮಂತ್ರಿಯಾಗಿ ಸಾಕಷ್ಟು ವರ್ಷ ಆಡುವಾಗ ಇವರ ಪತ್ನಿ ಅದನ್ನು ನೋಡಲಿಕ್ಕೆ ಇರಲಿಲ್ಲ ಅಲ್ವಾ. ಹಾಗಾಗಿ ಈ ಕಾಂಬಿನೇಷನ್ಸ್ಗಳೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತವೆ ಅಂತ. ಇನ್ನು ಆ ರೂಮರ್ಸ್ಗಳ ವಿಚಾರ ಎಲ್ಲ ನಾನು ಮಾತಾಡಲ್ಲ. ಇವರ ಜಾತಕದಲ್ಲಿ ಕೂಡ ನೋಡಿ, ಯಡಿಯೂರಪ್ಪನವರ ಜಾತಕದಲ್ಲಿ ಕೂಡ ನೋಡಿ, ಸರ್ವಾಷ್ಟಕ ವರ್ಗ ಬಿಂದು 7ನೇ ಮನೆ ಮಿಥುನ, ಖಾಲಿ 22 ಇದೆ, 25 ಇಲ್ಲ ನೋಡಿ. ಇಲ್ಲಿ ಅಷ್ಟಕ ವರ್ಗ ಎಷ್ಟು ಕ್ವಿಕ್ಕಾಗಿ ಹಿಂಟ್ಸನ್ನು ಕೊಡುತ್ತೆ ಅಂತ. ಯಾವ ಥರ ಹೇಳ್ಬೋದು ಅಂತಂದರೆ, ಅಷ್ಟಕ ವರ್ಗ ಹಿಡ್ಕೊಂಡೇ ಈಗ ಈ ಒಂದು ಕೇಸ್ ನೋಡಿ. ಅಂದರೆ ಭಾಳಷ್ಟು ಜನ ಕೇಳ್ತಾರೆ, ಹಾಗಿದ್ರೆ ಇದಕ್ಕೆ ಪರಿಹಾರ ಇಲ್ವಾ? ನಿಮಗೂ ಸಂಶಯ ಮೂಡಿರುತ್ತೆ. ಇಷ್ಟೆಲ್ಲ ಹೇಳ್ತಿದ್ರೆ ಹೇಗೆ ನಾವು ಇಷ್ಟೆಲ್ಲ ಮಾಡ್ತಿದ್ದೇವೆ, ಲವ್ ಮಾಡ್ತೇವೆ, ಆಗಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನರು ಲವ್ ಮ್ಯಾರೇಜ್ ಅಲ್ಲಿ ಜಾತಕ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೂ ನೀವು ಪ್ರೀತಿಸಿದ್ರೆ ಮದುವೆ ಆಗೋದಿದ್ರೆ ಆಗಿ ಒಂದಷ್ಟು ಪರಿಹಾರ ಏನೋ ಹೇಳ್ಬಿಡ್ತಾರೆ. ಬಟ್ ಅದೆಲ್ಲ ಎಷ್ಟು ಮಟ್ಟಿಗೆ ಸೂಕ್ತ, ಹೇಗೆ ಪರಿಹಾರ ಕಂಡ್ಕೊಳ್ಳೋದು ಅಂತ ನೋಡಿ. ಈ ಜಾತಕದ್ದು ಈಗ ನಾವು ತೋರಿಸ್ತೇನೆ, ಅದು ಲವ್ ಮ್ಯಾರೇಜಿನ ಜಾತಕ. ನನ್ನ ಹತ್ರ ಬಹಳ ಕೇಳ್ಕೊಂಡ್ರು ಪರಿಹಾರ ಮಾಡಿ ಅಂತ. ಕೋಟ್ಯಾಧೀಶ್ವರರು ಪರಿಹಾರ ಮಾಡಿಕೊಟ್ಟೆ. ಪರಿಹಾರ ಮಾಡಿ ಮತ್ತೆ ಪ್ರಶ್ನೆ ಇಟ್ಟಾಗಲೂ ಹೇಳಿದೆ, ಇಲ್ಲ ಇದು ಆಗೋದಿಲ್ಲ, ಏನು ಮಾಡಿದ್ರು ಇದು ಮದುವೆ ಏನಾಗಿದೆ ಸರ್ವೈವ್ ಆಗೋದು ಕಷ್ಟ, ನಾನು ಮಾಡಿಕೊಡ್ತೀನಿ, ಆದರೆ ಗ್ಯಾರಂಟಿ ಇಲ್ಲ. ಫಲ ಕೊಡುವವನು ಭಗವಂತ. ಪರಿಹಾರ ಮಾಡಿಸ್ಕೊಡೋದು ಪೂಜೆ, ದಾನ ಧರ್ಮ, ಮಂತ್ರ ಕೊಡ್ತೀವಿ ಹೇಳ್ಕೊಡಿ ಅಂತ ಬಡವರಿಗೆ. ಯಾಕಂದ್ರೆ ಬಡವರಿಗೆಲ್ಲ ಪೂಜೆ ಮಾಡೋಕ್ಕಾಗೋದಿಲ್ಲ. ಆಗ ಮಾಡಿಸೋರು ಮಾಡಿಸ್ತಾರೆ, ಕೋಟಿಗಟ್ಟಲೆ ಹೋಮನು ಮಾಡಿಸೋರಿದ್ದಾರೆ. ಬಟ್ ಈ ಕೇಸಲ್ಲಿ ನೋಡಿ, ಇದು ವೃಷಭ ಲಗ್ನದ ಜಾತಕ. ಈ ಜಾತಕದಲ್ಲಿ ಕೂಡ ನೋಡಿ 7ನೇ ಮನೆಗೆ ಕೇವಲ 19 ಸರ್ವಾಷ್ಟಕ ವರ್ಗದ ಬಿಂದು ಇದೆ. ಜಾತಕದಲ್ಲಿ ನೋಡಿ, ಪಾಪ ಈ ಮಗುಗೆ ಸರ್ವಾಷ್ಟಕ ವರ್ಗದ ಬಿಂದುಗಳು ಕಡಿಮೆ ಬಂದದ್ರಿಂದ ಏನಾಯಿತು ಅಂತಂದರೆ ಲವ್ ಮ್ಯಾರೇಜ್ ಆಗಿ ಮದುವೆ ಕಿತ್ತೋಯ್ತು. ಶುಕ್ರನಿಗೆ ಕುಜ ನೋಡ್ತಾ ಇದ್ದಾನೆ. ಮದುವೆ ಕಾರಕ ಶುಕ್ರ ಕೂಡ 6ನೇ ಮನೆಗೆ ಬಂದಿರೋದು ಮತ್ತೊಂದು ಕಾರಣ. ಬಟ್ ಸರ್ವಾಷ್ಟಕ ವರ್ಗದ ಬಿಂದುಗಳು ಎಷ್ಟು ಕ್ವಿಕ್ಕಾಗಿ ನಮಗೆ ಒಂದು ಹಿಂಟನ್ನು ಕೊಟ್ಟುಬಿಡ್ತವೆ. ಪರಿಹಾರ ಮಾಡಿಯೂ ಕೂಡ ಇದು ಡಿವೋರ್ಸ್ ಆಯಿತು. ಈಗ ಪಾಪ ಅವರು ಡಿವೋರ್ಸಿ ಭಾಳ ಕಷ್ಟದಲ್ಲಿದ್ದಾರೆ. ಅಂದರೆ ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ, ಬಟ್ ಕಷ್ಟದಲ್ಲಿದ್ದಾರೆ. ಹೀಗೆ ಎಷ್ಟು ಫಾಸ್ಟಾಗಿ ನಾವು ಇವುಗಳನ್ನು ಕಂಡುಹಿಡಿಬೋದು. ಅಷ್ಟಕವರೆಗೆ ನೋಡಿಬಿಟ್ರೆ 1 ನಿಮಿಷದಲ್ಲಿ ಮದುವೆ ಚೆನ್ನಾಗಿರುತ್ತೋ ಇಲ್ವಾ. ಶುಕ್ರ ನೋಡಿಬಿಟ್ರೆ, ಹಾಗೆ ನವಾಂಶ ನೋಡಿಬಿಟ್ರೆ ತಪ್ಪಂತ ಹೇಳ್ಬೋದು. ಮತ್ತು ಪರಿಹಾರದ ವಿಚಾರಕ್ಕೆ ಬಂದಾಗ ಎಲ್ಲದಕ್ಕೂ ಪರಿಹಾರ ಇರಲ್ಲ. ಪರಿಹಾರ ಮಾಡೋದು ನಮ್ಮ ಶಕ್ತಿ, ನಮ್ಮ ಭಕ್ತಿಗೆ ಬಿಟ್ಟಂಥದ್ದು. ಅದು ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳುವಂಥದ್ದು ಭಗವಂತನಿಗೆ ಬಿಟ್ಟದ್ದು. ಆಮೇಲೆ ಇನ್ನೊಂದು ಮಾತು ಹೇಳ್ತೇನೆ, ಎಷ್ಟೋ ಜನರಿಗೆ ಮೇಳಮೇಳಿ ವಿಚಾರ ಲವ್ ಮಾಡಿದಾಗ ಬಂದಾಗ ನಾವು ಅಂಜನದಲ್ಲಿ ನೋಡಿದ್ದೇವೆ. ಆಂಜನೇಯ ಸ್ವಾಮಿ ಒಂದು ಮಾತು ಹೇಳಿದ್ದಾನೆ, 2 ಹೃದಯಗಳನ್ನು ಬೇರ್ಪಡಿಸುವಂತಹ ಅಧಿಕಾರ ಯಾರಿಗೂ ಇಲ್ಲ. ಯಾಕಂದರೆ ಇಷ್ಟೊಂದು ಕೋಟಿ ಜನರಲ್ಲಿ ಒಂದು ಹುಡುಗಿ, ಅಷ್ಟೊಂದು ಕೋಟಿ ಜನರಲ್ಲಿ ಒಂದು ಹುಡುಗ, ಅವರಿಬ್ಬರ ಮಧ್ಯೆನೇ ಯಾಕೆ ಪ್ರೇಮ ಆಗುತ್ತೆ? ಆ ಆಕರ್ಷಣೆ ಅವರಿಬ್ಬರ ಮಧ್ಯೆನೇ ಯಾಕೆ ಆಗುತ್ತೆ? ಅದು ಪ್ರಕೃತಿ ನಿಯಮ. ಪ್ರಕೃತಿ ನಿಯಮದಂತೆ ನಾವು ಹೋಗಬೇಕಾಗತ್ತೆ. ಬಿಟ್ಟರೆ ಅದಕ್ಕೆ ವಿರುದ್ಧವಾಗಿ ಹೋದರೆ ಕಷ್ಟ ಆಗುತ್ತೆ. ಮತ್ತು ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೇನೆ, ಆ ಮೇಳಿ ಎಲ್ಲ ಏನಿದೆ ಅದೆಲ್ಲ ಔಟ್ಡೇಟೆಡ್ಡು, ಈಗಿನ ಕಾಲಕ್ಕೆ ಅವೆಲ್ಲ ನಡೆಯೋದಿಲ್ಲ ಅಂತೆಲ್ಲ ಹೇಳಿದ್ದೇನೆ. ಈಗ ಒಂದು ವಿಷಯವನ್ನು ನಿಮ್ಗೆ ಟಿ ವಿಯಲ್ಲೆಲ್ಲ ಬಹಳ ಮಾಧ್ಯಮದವರು ಸುಮಾರು ಒಂದು 4-5 ದಿವಸ ಒಂದು ಮದುವೆ ವಿಚಾರವನ್ನು ಒಂದು ಟೆಲಿವಿಷನ್ ಸ್ಟಾರು ರಾಜೇಶ್ ಅಖಿಲ್ ಅಂತ ಒಂದು ಪಾತ್ರ ಅಗ್ನಿಸಾಕ್ಷಿಯಲ್ಲಿ
ಓಕೆ ಕಾಂಟ್ರವರ್ಸಿ. ಕಾಂಟ್ರವರ್ಸಿ ಆಯಿತು ಅಂತ ಸುಮಾರು 4 ದಿನಗಳ ಕಾಲ ಎಲ್ಲ ಇದರಲ್ಲೂ ಎಳೆದು ಹಾಕಿದ್ರು. ಅವ್ನು ಬೇರೆ ಯಾರು ಅಲ್ಲ, ನನ್ನ ಕಸಿನ್ನು. ಅವನಿಗೆ ನಾನು ಯಾವತ್ತೂ ಹೇಳಿದ್ದೆ ನಿನ್ನ ಲವ್ ಮ್ಯಾರೇಜ್ ಆಗಿ ಕಿತ್ತು ಹೋಗುತ್ತೆ ಅಂತ. ಅವನ ಜಾತಕ ಇಲ್ಲಿದೆ, ಅವ್ನ ಹೆಂಡ್ತಿದೂ ಇದೆ, ಬಟ್ ಅವ್ನ ಹೆಂಡ್ತಿದನ್ನು ನಾನು ತೋರ್ಸೋಕ್ಕೆ ಹೋಗಲ್ಲ. ಅದರಲ್ಲಿ ಸ್ಪಷ್ಟವಾಗಿ ಬರುತ್ತೆ, ಅಲ್ಲೂ ಕೂಡ ಲಗ್ನದಲ್ಲಿ ಮಾಂದಿ 7ನೇ ಮನೆಯಲ್ಲಿ ಕೀತು ಹೀಗೆಲ್ಲ ಬರುತ್ತೆ. ಈ ಜಾತಕವನ್ನು ನಾವು ಬೇಡ ಬಿಡಿ ತೋರಿಸೋದು ಬೇಡ, ಯಾಕೆಂತಂದರೆ ಒಂದು ಶೂಟಿಂಗಲ್ಲಿ ಇದ್ರೆ ಮತ್ತೆ ಅಪ್ಸೆಟ್ ಆಗುತ್ತೆ. ಸೊ ಸ್ಪಷ್ಟವಾಗಿ ಅವನಿಗೆ ನಾನು ಯಾವತ್ತೂ ಹೇಳಿದ್ರೆ ಇಂದ ಲವ್ ಮ್ಯಾರೇಜ್ ಆಗಿ ಕಿತ್ತು ಹೋಗುತ್ತೆ ಅಂತ. ಅದು ಆಗೋದು ಅವ್ರ ಹಣೆ ಬರಕ್ಕೆ ಬಿಟ್ಟದ್ದು. ನಮ್ಮ ಅತ್ತೆ ಪಾಪ ಭಾಳ ಪರಿಹಾರ ಎಲ್ಲ ಮಾಡಿದ್ರು, ಆದರೆ ಆ ಮದುವೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಡಿವೋರ್ಸಿಗೆ ಹೋಗಿಬಿಟ್ಟಿದೆ ಈಗ ಅಲ್ವಾ. ಸೊ ಇವೆಲ್ಲ ನಾನು ವೆಲ್ ಇನ್ ಅಡ್ವಾನ್ಸ್ ಹೇಳಿದಂಥ ಪ್ರೆಡಿಕ್ಷನ್ಸ್ಗಳು. ಇನ್ನು ಇದನ್ನೆಲ್ಲ ಮಾಡ್ತಾರೆ, ಏನು ರಂಭ ವಿವಾಹ ಅಂತ ಬಾಳೆ ಕಂಬಕ್ಕೆ ಮದುವೆ ಮಾಡಿಸೋದು, ಅರ್ಕ ವಿವಾಹ ಅಂತ ಮಾಡ್ತಾರೆ, ಕುಂಭ ವಿವಾಹ, ಅವೆಲ್ಲ ಆ ತಪ್ಪುಗಳನ್ನು ನಾನು ಮಾಡಿದ್ದೇನೆ. ನಾನು ಈಗ ಹಿಂದೆನೂ ಹೇಳಿದ್ದೇನೆ, ಅವೆಲ್ಲ ವರ್ಕ್ ಆಗಲ್ಲ. ದೇವರಿಗೆ ನಾವು ಚಾಲೆಂಜ್ ಮಾಡೋಕ್ಕಾಗಲ್ಲ. ಎಷ್ಟೋ ಕೇಸ್ಗಳಲ್ಲಿ 7ನೇ ಮನೆಯಲ್ಲಿ ರಾಹು ಕೇತು ಬಂದಾಗ ನನ್ನ ತಂದೆ ತಾಯಿಗಳ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಇವರಿಗೆ ಲವ್ ಮ್ಯಾರೇಜ್ ಮಾಡಿಸಿ, ಲವ್ ಮ್ಯಾರೇಜ್ ಆಗದಿದ್ದೇ ಇದ್ದರೆ ಇವಳ ಮದುವೆ ಕಿತ್ತು ಹೋಗುತ್ತೆ ಅಂತ ಪ್ರಿಡಿಕ್ಷನ್ ಕೊಟ್ಟಿದ್ದೆ. ಸರ್ವಾಷ್ಟಕವರ್ಗ ಸರಿ ಇಲ್ಲದೆ ಇದ್ದಾಗ ದಶಾಭುಕ್ತಿ ನವಾಂಶ ಷಷ್ಠಂಶ ಕೊನೆ 2 ನಿಮಿಷ ಜಾತಕ ಸುಪ್ರೀಂ ಕೋರ್ಟ್ ಅದು, ಅಲ್ಲೆಲ್ಲ ಸರಿ ಇಲ್ಲಿದ್ದಾಗ ನಾನೇ ನಿಂತು ಎಷ್ಟೋ ಜನರಿಗೆ ಲವ್ ಮ್ಯಾರೇಜ್ ಮಾಡಿಸಿದ್ದಿದೆ. ಬಟ್ ಈಗ ಕಾಲ ಚೇಂಜ್ ಆಗಿದೆ, ನಮಗೂ ಹೆದರಿಕೆ ಆಗುತ್ತೆ, ಹಾಗೆ ಆಗಬೇಕು ಅಂತ. ಆಂಜನೇಯ ಸ್ವಾಮಿನೇ ಹೇಳ್ಬಿಟ್ಟಿದ್ದ ನಂಜನಲ್ಲಿ, 2 ಹೃದಯಗಳನ್ನ ಬೇರೆ ಮಾಡೋ ಕೆಲಸಕ್ಕೆ ಹೋಗಬೇಡಿ ಅಂತ. ಅದ್ರ ಪಾಡಿಗೆ ಏನಾಗುತ್ತೋ ಹಾಕೊಂಡು ಹೋಗಲಿ, ಪ್ರಕೃತಿ ಅದು ಅಂತ. ಇದನ್ನು ನೋಡ್ಕೊಂಡು ಮತ್ತೆ ಕಂಡ್ಕೊಂಡವರೆಲ್ಲ ಯಾವ್ಯಾವ ರೀತಿಯಲ್ಲಿ ಲವ್ ಮಾಡ್ಕೊಂಡವರಲ್ಲ ಅಂತ ಈಗ ನಾನು ಭಾಳ ನೋಡಿದ್ದೇನೆ. ಈಗಿನ ಕಾಲದಲ್ಲಿ ಲವ್ ಅಫೇರ್ಸ್ ಎಲ್ಲ ಹೇಗೆ ನಡೀತಾ ಇರುತ್ತೆ ಅಂತಂದರೆ, ಬಟ್ಟೆ ತೆಗೆಸ್ಕೊಳ್ಳೋಕೆ ಶಾಪಿಂಗ್ ಹೋಗೋಕ್ಕೆ ಒಂದು ಲವರು, ಕಾಫಿ ಕುಡಿಯೋಕೆ ಹೋಗೋಕ್ಕೆ ಒಂದು ಲವರು, ಮದುವೆ ಆಗಲಿಕ್ಕೆ ಒಂದು ಲವರು, ಈ ಥರದ್ದೆಲ್ಲ ಕಾಲ ಬಂದ್ಬಿಟ್ಟಿದೆ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಅಂದ್ರೆ ಈಗ ಮದುವೆಯಿಂದ ಲಿವಿಂಗ್ ಟುಗೆದರ್ ವರ್ಗೂ ಹೋಗಿದೆ ಅಂತ. ಹೌದು. ಸೊ ಅಲ್ಲಿ ಜ್ಯೋತಿಷ್ಯ ಹೇಗೆ ಅಂತ ಅದೇ ಈಗ ನಾನು ತೋರಿಸೋದು, ನನ್ನ ಜಾತಕ ಓಪನ್ ಮಾಡಲಿಲ್ಲ ನನ್ನ ಕಸಿನ್ದು, ಅದು ಲಿವಿಂಗ್ ಟುಗೆದರ್ ಕಾನ್ಸೆಪ್ಟೇ. ಬಟ್ ನನಗೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಲಿವಿಂಗ್ ಟುಗೆದರ್ ಅವರು ಆಗಿಲ್ಲಿ ಅವರು ಆಮೇಲೆ ಅದು ಮದುವೆ ಆಗ್ತಾರೆ ಬಹಳ ಕೇಸಸ್ಗಳಲ್ಲಿ ಇಂಡಿಯಾದಲ್ಲಿ ಅಂದ್ಕೊಂಡಿದ್ದೇನೆ. ಫಾರಿನರ್ಸ್ ಎಲ್ಲ ನಾವು ಅಲ್ಲಿ ಸಿಸ್ಟಮೇ ಬೇರೆ ಆಗುತ್ತೆ. ಅಲ್ಲಿ ನಾವು ಗುರುವನ್ನು ಬಹಳ ವಿಶೇಷ ರೂಪದಲ್ಲಿ ಬಳಸಿ ಇದು ಮದುವೆ ಆಗುತ್ತೋ ಅಥವಾ ದೈಹಿಕ ಸಂಬಂಧ ಮಾತ್ರ ಇದೆಯೋ ಅಂತ ಕಂಡುಹಿಡಿತೇವೆ. ಅಲ್ಲಿ ಬಿಡಿ. ಬಟ್ ಇಲ್ಲಿ ಇಂಡಿಯಾದಲ್ಲಿ ನನ್ನ ಹತ್ರ ಇರುವಂಥ ಲಿವಿಂಗ್ ಟುಗೆದರ್ ಜಾತಕಗಳ ಸಂಖ್ಯೆ ಇದೆಯಲ್ಲ ಕಡಿಮೆ ಇದೆ, ಕೇಸ್ ಸ್ಟಡೀಸ್ ಕಡಿಮೆ ಇದೆ. ಬಹುಶಃ ಇನ್ನೊಂದು ವರ್ಷ 2 ವರ್ಷ ಆದರೆ ಕೇಸ್ ಸ್ಟಡೀಸ್ ಜಾಸ್ತಿ ಬರ್ತವೆ ಲಿವಿಂಗ್ ಟುಗೆದರ್ದು. ಅಷ್ಟು ಕೇಸಸ್ಗಳನ್ನ ನೋಡಿದಾಗ ಇದು ಲಿವಿಂಗ್ ಟುಗೆದರ್ ಮದುವೆಗೆ ಕನ್ವರ್ಟ್ ಆಗುತ್ತೋ ಅಥವಾ ಅಲ್ಲಿಗೆ ಕಟ್ ಆಗುತ್ತೋ ಅಂತ ಹೇಳೋದು ಗೊತ್ತಾಗತ್ತೆ. ಇದು ಸ್ವಲ್ಪ ಈಗ ಲೇಟೆಸ್ಟ್ ಒಂದು ಕನ್ಸೆಪ್ಟ್ ಆಗಿರೋದ್ರಿಂದ ಲಿವಿಂಗ್ ಟುಗೆದರ್ ಕೇಸ್ ಸ್ಟಡೀಸ್ ಬೇಕು. ಕನಿಷ್ಠ ಒಂದು 35-40 ಸಿಕ್ಕಿದ್ರೆ ಒಂದು ಹಂತಕ್ಕೆ ಐಡಿಯಾ ಬಂದ್ಬಿಡುತ್ತೆ, ನಿಜವಾಗ್ಲೂ ಇವ್ರು ಮದುವೆ ಆಗ್ತಾರ ಲಿವಿಂಗ್ ಟುಗೆದರಿಂದ ಅಥವಾ ಹಾಗೆ ದೂರ ಆಗ್ತಾರ ಅಂತ. ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಹೌದು, ಬೇಕಾಗತ್ತೆ. ಅಷ್ಟು ಸ್ಟಡಿ ಮಾಡಿದ್ರೆ ನಾವು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ 100 ಸ್ಟ್ಯಾಂಡರ್ಡ್ ಕೇಸ್ ಸ್ಟಡಿ 100 ನೋಡಿದ್ರೆ ನಮಗೆ ಒಂದು ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬಂತು ಹೇಳೋದು ಗೊತ್ತಾಗ್ಬಿಡತ್ತೆ. ಸೈಂಟಿಫಿಕ್ ಆಗಿ ಹೇಳ್ಬೋದು ಅದನ್ನು. ಈ ಕೇಸ್ ಸ್ಟಡೀಸ್ ನನ್ನ ಹತ್ರ ಅಷ್ಟಿಲ್ಲ, ಹಾಗಾಗಿ ಲಿವಿಂಗ್ ಟುಗೆದರನ್ನು ನಾನು ಮುಂದೆ ಯಾವತ್ತಾದರೂ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನು ನಿಮ್ಮ ಒಂದು ಅನುಭವದ ಪ್ರಕಾರ ಯಾವುದಾದ್ರೂ ಕೇಸ್ಗಳು ಜಾತಕ ಬರಲಿಲ್ಲ ಅಂದರೂ ಪ್ರೇಮ ವಿವಾಹ ಆಗಿ ಉಳ್ಕೊಂಡಿರೋವಂಥದ್ದು ಇದೆಯಾ? ಇಷ್ಟಿಷ್ಟು ಚಿಕ್ಕ ಮಕ್ಕಳಿಗೆ ಹೇಳಿದ್ದು ಬೈಕೊಂಡು ಹೋದವರು ಇದ್ದಾರೆ, ಅಮ್ಮಂದಿರು ನನ್ನ ಮಗಳು ಎಷ್ಟು ಒಳ್ಳೆಯವಳು, ಇವಳಿಗೆಲ್ಲ ಎಂಥ ಲವ್ ಮ್ಯಾರೇಜ್ ಆಗುತ್ತೆ, ನಾವು ಆ ಥರ ಸಂಸ್ಕಾರ ಕೊಡೋದೇ ಇಲ್ಲ ಅಂತೇಳಿ ರೀಸೆಂಟಾಗಿ ಆ ಮಕ್ಕಳೆಲ್ಲ ಮದುವೆಯಾಗಿ ಹೇಳ್ಕೊಂಡು, ಅಯ್ಯೋ ಅವ್ರು ಆಗಲೇ ಹೇಳಿದರು ನಮ್ಮ ಮಗುಗೆ ಲವ್ ಮ್ಯಾರೇಜ್ ಅಂತ, ನೀವು ಒಳ್ಳೇದಾಯ್ತು ಅವ್ರು ಹೇಳಿದ್ದು, ನಾವು ಹುಡುಕಿದ್ರೂ ಇಂಥ ಒಂದು ಅಳಿಯ ಸಿಗ್ತಾ ಇಲ್ಲ ನಮಗೆ, ನಮ್ಮ ಇದರಲ್ಲಿ ಸಿಗ್ತಾನೇ ಇಲ್ಲ, ನಮ್ಮ ಬಳಗದಲ್ಲಿ ಅಷ್ಟು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ. ಆ ಥರ ಅದು ಕೇಸ್ಗಳು ಇವೆ. ಇನ್ನೊಂದು ವಿಚಿತ್ರ ಕೇಸನ್ನು ಹೇಳ್ತೇನೆ, ಕೆಲವೊಂದು ಸಲ ಪರಿಹಾರಗಳು ಯಾವ ಥರ ವರ್ಕ್ ಮಾಡ್ತವೆ ಅಂತ. ಒಂದು ಫಾರ್ಮರ್ ಮಿನಿಸ್ಟ್ರು, ಅವ್ರ ಮಗನಿಗೆ ಏನಾದರೂ ಮದುವೆ ಆಗ್ತಿರಲಿಲ್ಲ, ದೋಷಗಳು ಭಾಳ ಇತ್ತು. ನಾನೇ ಒಂದು 40 ಜಾತಕ ರಿಜೆಕ್ಟ್ ಮಾಡಿಬಿಟ್ಟೆ, ಭಾಳ ಶ್ರೀಮಂತರು. ಆಮೇಲೆ ಇದ್ದಕ್ಕಿದ್ದಂಗೆ ಮೇಡಮ್ ಬಂದುಬಿಟ್ಟು ನಾವು ಬಂಗಾರ ತರಕ್ಕೆ ಹೋಗ್ತಾ ಇದ್ವಿ, ಎಂಗೇಜ್ಮೆಂಟಿಗೆ ರೆಡಿ ಆಗಿಬಿಟ್ಟಿದೆ ದೊಡ್ಡ ಶ್ರೀಮಂತರು ಅಂತ ಅಂದರು. ಇಷ್ಟು ದಿವಸ ನಾನು ನೋಡ್ತಾ ಇದ್ದೀನಲ್ರಿ, ಈಗ ಯಾಕೆ ನೀವು ಹಿಂಗೆ ಮಾಡಿದ್ರಿ? ಅವ್ರಿಗೆ ಪೂಜೆನೂ ಮಾಡಿಕೊಟ್ಟಿದ್ದೆ, ಭಾಳ ಕಾಸ್ಟ್ಲಿ ಹೋಮನೆ ಮಾಡಿಸಿದ್ರು ಶ್ರೀಮಂತರು. ಆಮೇಲೆ ಎಲ್ಲ ಹೋಗ್ಬಿಡ್ತೀವಿ, ಜಾತಕ ಕೊಡಿ ಒಂದ್ಸಲ ಅಂದೆ. ನೋಡಿದ ತಕ್ಷಣ ಹೇಳಿದೆ, ನೋಡಿ ಈ ಹುಡುಗಿ ಯಾವುದೋ ಒಂದು ಕ್ರಿಶ್ಚಿಯನ್ ಅಥವಾ ಮುಸ್ಲಿಮಿಗೆ ಲವ್ ಮಾಡ್ಕೊಂಡಿದ್ದಾಳೆ, ದಯವಿಟ್ಟು ನೋಡ್ಕೊಳ್ಳಿ ಇನ್ನೊಮ್ಮೆ ಅಂತಂದೆ. ಇಲ್ಲ ನಾವು ಬಂಗಾರ ತಗೊಂಡು ಹೋಗ್ತೀವಿ ಅಂತ ಆಯಿತು. 2 ತಿಂಗಳ ಫೋನ್ ಇಲ್ಲ, 2 ತಿಂಗಳಾದ್ಮೇಲೆ ಫೋನು, ಏನೇ ಮೇಡಮ್ ನನ್ನ ಮದುವೆಗೂ ಕರೀಲಿಲ್ವಲ್ರಿ ನೀವು ಅಂತಂದೆ. ನೀವು ಪೂಜೆ ಮಾಡಿದ್ದಕ್ಕೆ ನನ್ನ ಮಗ ಬಚಾವಾದ, ಆ ಹುಡುಗಿ ನಿಜವಾಗ್ಲೂ ಒಂದು ಮುಸ್ಲಿಮ್ ಸಂಗಡ ಲವ್ ಮಾಡ್ಕೊಂಡಿದ್ಲು,
ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿದ್ಲು. ಕೇಳಿದ್ರಿಲ್ಲ, ನಾನು ಲವ್ ಮಾಡೋದು ಅವನನ್ನು, ಮದುವೆ ಆಗೋ ನಿನ್ನನ್ನು ಅಂತ ಹೇಳಿದಂತೆ. ಆ ಥರ ಎಲ್ಲ ಕೇಸ್ಗಳಾಗ್ತವೆ. ನೀವು ಪರಿಹಾರ ಮಾಡಿದ್ರಿಂದ ಬಚಾವಾಗಿದೆ ಅಂತ ಹೇಳ್ತಾರೆ. ಬಟ್ ಮಾಡಿದ ನಾನು, ಫಲ ಕೊಟ್ಟವನು ಭಗವಂತ. ಓಕೆ ಗುರುಜಿ, ಇಷ್ಟೊತ್ತು ಲವ್ ಮ್ಯಾರೇಜ್ ಬಗ್ಗೆ, ಅದು ಜಾತಕ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ ಮತ್ತು ಪರಿಹಾರಗಳನ್ನು ಹೇಗೆ ಕಂಡುಕೊಳ್ಬೇಕಾಗತ್ತೆ ಅಂತ ಒಂದಷ್ಟು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟು ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ರೀತಿ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.